ಎಲ್ಲದಕ್ಕೂ ತಯಾರಿ ಇರ್ತಾರೆ ಅನ್ನೋದು ಇದೊಂದು ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ನಿನ್ನೆ ಶಾರ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ದು, ಸಾಯಂಕಾಲ ಹೇಳಿದ್ದು ಎಲ್ಲದನ್ನು, ಅದು ನಾವೆಲ್ಲ ಮುತುವರ್ಜಿ ವಹಿಸಿ ಇಷ್ಟೆಲ್ಲ ಬಂದಿದ್ದು ನಿಜವಾಗ್ಲೂ ನಮಗೆ ಖುಷಿ ಅನ್ಸಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮಗೆ ಹೇಳ್ತೀನಿ ಅನ್ನೋದು, ನಮ್ಮ ಆರ್ಎಲ್ ಕಾಲೇಜ್ ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಒಂದು ಮಾಡಿ ಅದನ್ನ ಅಂದ್ರೆ ಯಾವ ಕಾರಣಕ್ಕೆ ಅಂತಂದ್ರೆ ಇವತ್ತಿನ ದಿವಸ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಎಲ್ಲ ಹೇಗಂದ್ರೆ ಗ್ರೂಪ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದು, ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಜನಸೇವೆಗಳನ್ನು ಮಾಡ್ತಾ ಇದ್ದೀವಿ. ಏನಂದ್ರೆ ತಮಗೆ ಬೇಸಿಕ್ ಏನ್ ಪ್ರಾಬ್ಲಮ್ಸ್ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಏನು ಊರಲ್ಲಿ ಏನಾಗ್ತದೆ, ಏನ್ ಬಿಡ್ತದೆ, ಊರಲ್ಲಿ ಏನ್ ಅವಶ್ಯಕತೆ ಇದೆ, ಹೆಣ್ಮಕ್ಳಿಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದ್ದಾವೆ, ಆ ತೊಂದರೆಗಳಾದ್ರೂ ಸಹ ಯಾವ ರೀತಿ ಅವು ಕೆಲವೊಂದ್ಸಲ ಗೊತ್ತಾಗ್ತಾನೆ ಮುಚ್ಚಿ ಹೋಗ್ತಿದ್ದಾವೆ. ಈ ಎಲ್ಲಾ ಪ್ರಾಬ್ಲಮ್ಸ್ ನ ಬುಡ ಸಮೇತ ತಿಳಿದ್ರು ಅಂದ್ರೆ ನೀವೇ. ಇವತ್ತು ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ಬೋದು, ನಾವು ಬೇರೆ ಅಧಿಕಾರಿಗಳಾಗಿರ್ಬೋದು, ಆದ್ರೆ ರೂಟ್ ಲೆವೆಲ್ ಅಲ್ಲಿ ವರ್ಕ್ ಮಾಡೋದು ನಾವು ನಿಮ್ಮ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ, ನಿಮಗೆ ಅದರಿಂದ ಏನೆಲ್ಲ ಅನುಭವಗಳಾಗ್ತದೆ ಮತ್ತೆ ಅದಕ್ಕೆ ನೀವೇನು ಪರಿಹಾರವನ್ನ ಸರಿ ಬಯಸ್ತಾ ಇದ್ದೀರಿ. ಅದ್ರ ಪರವಾಗಿ ನಮ್ಮ ಮಕ್ಕಳುಗಳು ಒಂದು ಪ್ರಶ್ನಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆ ಪ್ರಶ್ನಾವಳಿಗೆ ದಯವಿಟ್ಟು ಉತ್ತರ ಕೊಟ್ಟು ನಂತರದಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಸೊ ಮಕ್ಕಳು ಪ್ರಶ್ನೆಗಳು ಕೇಳ್ತಾರೆ, ನೀವು ನಿಮ್ಮ ಅನಿಸಿಕೆಗಳನ್ನ ಅಲ್ಲಿಂದ ಹೇಳಿ. ನಾವು ಇಂದು ಮಹಿಳೆಯರ ಸುರಕ್ಷತೆ ಮತ್ತು ಭದ್ರತೆಗಾಗಿ ಕಾನೂನಿನ ನಿಬಂಧನೆಗಳೇನೇನು ಅಂತ ಹೇಳಲು ಬಂದಿದ್ದೇವೆ. ಇಂದಿನ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ. ನಿಮಗೆ ನೀವೆಲ್ಲರೂ ಆಶಾ ಕಾರ್ಯಕರ್ತೆ ಇರ್ಬೋದು, ಅಂಗನವಾಡಿ ಓಡಾಡ್ತಿರ್ತೀರಿ, ಪ್ರತಿಯೊಬ್ಬರು ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಿದೆ. ಹಳ್ಳಿಗಳಲ್ಲಿ ಏನೇನು ಪ್ರಾಬ್ಲಮ್ ಆಗ್ತವೆ, ಏನೇನಾಗ್ತದೆ, ಹೆಣ್ಮಕ್ಳ ಮೇಲೆ ಯಾವ್ಯಾವ ಕೌಟುಂಬಿಕ ತೊಂದರೆಗಳು. ಕೌಟುಂಬಿಕ ಅಂದ ತಕ್ಷಣ ಬರೀ ಈಗಾಗಲೇ ಒಂದು ಮಾತಾಡಿದ್ರು, ಗಂಡ ಹೆಂಡತಿ ಜಗಳ ಮಾತ್ರ ಕೌಟುಂಬಿಕ ಜಗಳ ಅಲ್ಲ. ಇವಾಗ ಅಕ್ಕ ತಂಗಿ ಮೇಲೆ ಆಗ್ತಕ್ಕಂಥದ್ದು ಕೌಟುಂಬಿಕ ಜಗಳ ಆಗ್ತದೆ, ಬೇರೆಯವರಿಂದ ಆಗ್ತಕ್ಕಂಥದ್ದು ಕೌಟುಂಬಿಕ ಜಗಳ ಆಗ್ತದೆ, ಕೌಟುಂಬಿಕ ಅಂತ ಆಗಲ್ಲ, ಹೆಣ್ಮಕ್ಳ ಮೇಲೆ ಆಗ್ತವೆ. ಈ ತರ ಅವನ್ನೆಲ್ಲವನ್ನೂ ಸಹ ಬರ್ತದೆ. ಸ್ಟಾಪ್ ಮಾಡೋದು ಹೆಣ್ಮಕ್ಳಿಗೆ ಯಾಕೆ ಬೇಕು ಮಾಡ್ತಾ ಇದ್ದಾರೆ ಅಂತಂದ್ರೆ ಓಡಿ ಹೋಗ್ತಾರೆ ಅನ್ನೋದಕ್ಕೆ ತುಂಬಾ ಹರಾಸ್ಮೆಂಟ್ ಮಾಡಿಬಿಟ್ಟು ಬೇಗ ಮದುವೆ ಮಾಡುವಂಥದ್ದನ್ನ ನಾನು ಲಾಸ್ಟ್ ಶಾಲೆಯಲ್ಲಿ ಕೇಳಿದಾಗ ಅದೊಂದು ಆಗ್ತಾ ಇದೆ. ಇನ್ನೊಂದು ಏನು ಗಂಡ್ಮಕ್ಳು ಕುಡುವುದರಿಂದ ಕೌಟುಂಬಿಕ ದೌರ್ಜನ್ಯಗಳು ಕುಡಿದು ಬಂದು ಅದನ್ನ ಹರಾಸ್ಮೆಂಟ್ ಅದು ನಾವು ವಿಲೇಜ್ ಲೆವೆಲ್ ಅಲ್ಲಿ ನೋಡ್ತಾ ಇದ್ದೀವಿ. ಮೇಜರ್ ಆಗಿ ಅದೊಂದು ಹಳ್ಳಿಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿ ಅಂದ್ರೆ ದೂರ ಸಮೇತ ಕೊಡೋದು ಅದು ಗೊತ್ತಿರಂಗಿಲ್ಲ ಸರ್. ಅದ್ರ ಬಗ್ಗೆ ನಾವು ಶಾಲಾ ಕಾಲೇಜುಗಳಲ್ಲಿ ಪಂಚಾಯತ್ಗಳಲ್ಲಿ ಒಂದು ಅರಿವು ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಮಟ್ಟಿಗೆ ಅದನ್ನ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡ್ಬೇಕಂತ. ಎಸ್, ಅದಕ್ಕೆ ನನ್ನೊಂದು ಸಜೆಷನ್ ಏನಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ದಯವಿಟ್ಟು ನೀವೆಲ್ಲ ಹೆಣ್ಮಕ್ಳಿದ್ದೀರಿ, ರೂಟ್ ಲೆವೆಲ್ ಕೆಲಸ ಮಾಡ್ತೀರಿ, ದಯವಿಟ್ಟು ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅಂತೂ ಇದೆ. ಯಾರಿಗೆ ಕಾನೂನು ಅವಶ್ಯಕತೆ ಇದೆ ಅಂದ್ರೆ ನಮ್ಮ ಕಡೆ ಕಳಿಸ್ಕೊಡಿ. ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಇದೆ, ಪ್ರತಿಯೊಂದು ತಾಲೂಕಲ್ಲೂ ಕಾನೂನು ಸೇವಾ ಸಮಿತಿಗಳಿದ್ದಾವೆ, ಅಲ್ಲಿ ಕಳಿಸ್ಕೊಡಿ. ಇಲ್ಲ ಅಂದ್ರೆ ಬೆಳಗಾವಿಗೆ ಇಲ್ಲಿ ನಮ್ಮ ಆಫೀಸ್ ಕರ್ಕೊಂಡ್ಬನ್ನಿ, ನೀವೇ ಕರ್ಕೊಂಡ್ಬನ್ನಿ. ಇದಕ್ಕೆ ನಿಮ್ಗೆ ಬರಕ್ಕಾಗಲ್ಲ ಅಂದ್ರೆ ಯಾರ ಕೈಲಾದ್ರು ಕಳಿಸ್ಕೊಡಿ, ನಾವೇ ಎಂಟರ್ಟೈನ್ ಮಾಡ್ತೀವಿ. ಅವ್ರಿಗೆ ಉಚಿತವಾಗಿ ₹1 ತೆಗೆದುಕೊಂಡಂಗೆ ವಕೀಲರು ನೇಮಕ ಮಾಡ್ಕೊಡ್ತೀವಿ. ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಕಾನೂನಿನ ಅಡೆತಡೆ ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಅದಕ್ಕೋಸ್ಕರ ಕಾನೂನು ಸೇವಾ ಪ್ರಾಧಿಕಾರಗಳು. ಅರ್ಥ ಆಯ್ತಲ್ಲ? ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಇದೆ ಅಂದ್ರೂ ದಯವಿಟ್ಟು ಕಳಿಸ್ಕೊಡಿ. ನಾವು ಅವ್ರಿಗೆ ಯಾವ ₹1 ತೆಗೆದುಕೊಳ್ಳೋದ್ರೆ ವಕೀಲ ನೇಮಕ ಮಾಡ್ತೀವಿ. ಅವ್ರ ಕಾನೂನು ಸಹಾಯ ಕೊಡ್ತೀವಿ. ಬೇಕಂದ್ರೆ ಅವಶ್ಯಕತೆ ಬೇಕಂದ್ರೆ ಅವ್ರು ಕೇಸ್ ಹಾಕೋದ್ರಿಂದ ಹಿಡಿದು ಕೇಸ್ ಮುಗಿಯುವವರೆಗೂ ಸಹ ವಕೀಲರು ನೇಮಕ ಮಾಡ್ತೀವಿ. ಮಹಿಳೆಗೆ ವಿಶೇಷವಾಗಿ ಮಧ್ಯ ವಯಸ್ಸಿನಿಗಳಾದಂತಹ ಪತಿ ದೇವರನ್ನೇ ಅವರಿಗೆ ಹೆಣ್ಣು ಮಗು ಆಗೋದ್ರಿಂದ ಹೆಚ್ಚಿನ ಸಂಕಷ್ಟವನ್ನ ಕೊಡ್ತಾ ಇದ್ದಾರೆ. ಬಿಡಿ ಸರಿ, ಹಳ್ಳಿಯೊಳಗೆ ಏನು ಮಾಡ್ತಾರೆ, ತಂದೆ ತಾಯಿ ಇಬ್ಬರು ದುಡಿಯಾಕ ಹೋಗ್ತಾರೆ. ತಂದೆ ತಾಯಿ ದುಡಿಯಾಕ ಹೋದ್ಮೇಲೆ ಈಗ 18 ವರ್ಷನ ಯಾರು ಕೈಯಾರು ಅಂತಾರ. ನಾವು ಹೇಳಕ್ ಹೋದ್ರೆ ಅಂತಾರೆ ಟೀಚರ್, ನಾವು ತಂದೆ ತಾಯಿ ದುಡ್ಕೊಂಬಂದಾಗ ನಮ್ಮ ಜೀವನ, ನಮ್ಮ ಮಕ್ಕಳನ್ನ ಯಾವಾಗ ಕೈನು ನೀವು ಯಾಕೆ ನಮ್ಗೆ ಅಡ್ಡಿ ಮಾಡ್ತೀರಿ, ಮದುವೆ ಮಾಡ್ಕೊಡಕತ್ತಾರ ಅಂತ ಪ್ರಶ್ನೆ ಮಾಡ್ತಾರೆ. ಏನಿಲ್ರಿ, ನಾವೀಗ ಈಗಾಗಲೇ ನಮ್ಮ ಮೇಡಮ್ನ ನಾವು 2 ಕಡೆಗಟ್ಟೆ ಕ್ಯಾನ್ಸಲ್ ಮಾಡಿಸಿದವ್ರು. ಶಾಲೆಗಳಲ್ಲಿನ ಆ ಮಗುವಿಗೆ ತಾನು ಹೆಂಗಿರ್ಬೇಕು, ಆಶಾ ಆಮಿಷಗಳಿಗೆ ಬಲಿಯಾಗದಂತ ಬೆಳೆಯುವಂತಹ ಪದ್ಧತಿಗಳನ್ನ ನಾವು ಶಿಕ್ಷಣ ಮೂಲಕ ತಿಳಿಸುವಂತ ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ. ಈಗ 7ನೇ 8ನೇ ಅಲ್ಲಿ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅಲ್ಲಿ
ಮಾಧ್ಯಮಿಕ ಶಿಕ್ಷಣ ಮಾತ್ರ ಸಿಗುತ್ತೆ. ಮುಂದಿನ ಶಿಕ್ಷಣಕ್ಕಾಗಿ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಆ ಮಗುವಿಗೆ ಒಂದು ಸುರಕ್ಷತೆ ಸ್ವಲ್ಪ ಕಡಿಮೆ ಅಂತ ಹೇಳಿ ಶಿಕ್ಷಣನೂ ಅವೈಲೇಬಲ್ ಮಾಡೋದಿಲ್ಲ ಮಕ್ಕಳಿಗೆ. ಅವಾಗ ಮನೆಯಲ್ಲಿರೋದ್ರಿಂದ ಮಗುವಿಗೆ ಹೊರಗಿನ ವಿನ್ಯಾಸಗಳನ್ನ ಫೋನ್ ಮೂಲಕ ನೋಡೋದ್ರಿಂದ ಮಗು ಹಾಳಾಗ್ತಾ ಇರೋದು ಹೆಚ್ಚು ಕಂಡು ಬರ್ತಾ ಇದೆ. ಆಸ್ತಿ ಹೆಣ್ಮಕ್ಳಿಗೆ ಸಮಾನ ಪಾಲ ಅಂತ ಬಂದಿದೆ ಸರ್. ಅದ್ರ ಸಲುವಾಗಿ ಅಲ್ಲಿ ಹೆಣ್ಮಕ್ಳು ತಗೊಂಡ್ಬಂದು ಬಿಡಿಸೋದು ಜಾಸ್ತಿ ಆಗ್ತಾ ಇದೆ ಸರ್. ಆಸ್ತಿಗೋಸ್ಕರ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು. ಪಕ್ಕಿರುವ ರುದ್ರಪ್ಪ ಅಂಬಾಪುರಿ ಸುಳೆಮಣ್ಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು. ಇದು ಬಾಲ ವಿವಾದ ತಡೆಗಟ್ಟಿದವು ಸರ್ ನಾವು ಸುಳೆಮಣ್ಣಿಯಲ್ಲಿ ತಡೆಗಟ್ಟಿದವು. ಅದನ್ನ ಹೋಗಿ ಇನ್ಕ್ವೈರಿ ಪಂಚಾಯತ್ ಎಲ್ಲರೂ ಹೋಗ್ಯವ್ರಿ, ಆಶಾ ವರ್ಕರು ಬಂದವರು ಹೋಗಿ ನಾವು ಅದನ್ನ ತಡೆಗಟ್ಟೆ ಸ್ಟಾಪ್ ಮಾಡಿರೋದು ನಾವು. ಇದು ಒಂದಿ ಕ್ಲಿಯರ್ ಮಾಡಿದೆವು ನಾವು. ಅದನ್ನು ಕ್ಲಿಯರ್ ಮಾಡಿ ಇವತ್ತು ಮಾಡಬೇಡ, ನೀವು ಮದುವೆ ಮಾಡಬೇಡ ಅಂತ ಹೇಳಿ ಎಲ್ಲ ಕಾರ್ಯಕರ್ತರು ಅಂಗನವಾಡಿಯವರು ಎಲ್ಲರೂ ಹೋಗಿ ನಾವು ತಡೆಗಟ್ಟೆ. ಹಾಂ, ಮುಂದೆ ಮಾಡಲಿಲ್ಲ ಅವ್ರು ಮದುವೆ. ಹಾಂ ಮಾಡಲಿಲ್ಲ ಸರ್ ಅವರು. ಸರ್, ಸಾಧಾರಣವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಥಮಿಕ ಶಿಕ್ಷಣ ಸಿಗುತ್ತೆ ಸರ್. ಆಮೇಲೆ ಕೆಲವೊಂದ್ಸಲಿ ಒಂದು 4 ರಿಂದ 5 ಕಿಲೋಮೀಟರ್ ಪ್ರದೇಶದೊಳಗಡೆ ಪ್ರೌಢ ಶಿಕ್ಷಣವೂ ಸಿಗುತ್ತೆ. ಬಟ್ ಅವರು 18 ವರ್ಷ ತನಕ ಏನು 10th ಆದಮೇಲೆ ಕಾಲೇಜು ಹೋಗಬೇಕು ಅಂದರೆ ಅವ್ರಿಗೆ ಆಗೋದಿಲ್ಲ ಸರ್. ಮಕ್ಕಳಿಗೆ ಕಳಿಸ್ಲಿಕ್ಕೆ ಸಿಟಿ ಬರಲೇಬೇಕಾಗತ್ತೆ ಅವರು. ಅದೊಂದು ಸಮಸ್ಯೆ. ಅದೇ ಈಗ ಮೇಡಮ್ ಅಂತ 18 ವರ್ಷ ತನಕ ನಮಗೆ ಮಕ್ಕಳು ಕಾಯಕ್ಕಾಗಲ್ಲ. ಈಗ ನಾನು ಆಸ್ ಪಿ ಡಿ ನಾನು ಹೋಗ್ಬಿಟ್ಟು ಅವ್ರಿಗೆ ಅವೇರ್ನೆಸ್ ಕೊಡಕ್ಕೆ ಹೋದಾಗ ನಾನು ಸಮಸ್ಯೆ ನನಗೆ ನಿಮ್ಮ ಮೇನ್ ಪಾಯಿಂಟ್ ಹೊರಗಡೆ ಹೋದಾಗ ಅವರು ಒಂದು ಬೇರೆ ದಾರಿಗೆ ಹೋಗುವಂತ ಅವಕಾಶಗಳು ಬಹಳ ಸಿಗ್ತವೆ. ಶಿಕ್ಷಣ ಮುಂದುವರಿಸಬೇಕು ಅನ್ನೋ ಆಸೆ ಇರುತ್ತೆ ಸರ್. ಹೆಣ್ಮಕ್ಳಿಗೂ ಆಸೆ ಇರುತ್ತೆ. ಅದು ತೊಂದರೆ ಆಗ್ತಾ ಇದೆ ಅನ್ನೋದು. ಹೋಗಕ್ಕಾಗ್ತಾ ಇಲ್ಲ, ತೊಂದರೆ ಆಗ್ತಾ ಇಲ್ಲ. 2 ಪಾಯಿಂಟ್ ಅವ್ರಿಗೆ ಶಿಕ್ಷಣದಿಂದ ವಂಚಿತ ಆಗ್ತಿದ್ದಾರೆ ಅನ್ನೋದು ಪಾಯಿಂಟ್. ಅಂದ್ರೆ ಹೊರಗಡೆ ಹೋದಾಗ ಅವ್ರಿಗೆ ಬೇರೆ ಬೇರೆ ತೊಂದರೆಗಳಾಗುತ್ತೆ. ಸರ್, ನಮ್ಮ ಡಿಸ್ಟ್ರಿಕ್ಟಲ್ಲಿ ನನ್ನ ಕೆಲಸ ಮಾಡುವಾಗ ಒಂದು ಬಾಲ್ಯ ವಿವಾಹಕ್ಕೆ ಸಿಂಧನ್ ಗೊತ್ತಾಗುತ್ತೆ ಸರ್. ಯಾವ ವರ್ಷದಲ್ಲಿ ಮಾಡಿದ್ರಿ? ಲಾಸ್ಟ್ ಇಯರ್ ಸರ್, 2023 ಆಗಿರ್ತಕ್ಕಂಥ ಪ್ರಕರಣ. ಈ ಬಾಲ್ಯ ವಿವಾಹ ಅನ್ನೋದು ಕೇವಲ ಅಜ್ಞಾನದಿಂದ ಆಗ್ತಕ್ಕಂಥದ್ದಲ್ಲ, ಕೆಲವೊಂದು ಸರಿ ಅನಿವಾರ್ಯತೆ ಕೂಡ ಆಗಿರ್ತದೆ. ಆ ಕೇಸಲ್ಲಿ ನಾನು ಕೇಳ್ಪಟ್ಟದ್ದು ಹೇಗೆ ಅಂದರೆ ಸಿಂಗಲ್ ಪೇರೆಂಟ್ ಸರ್, ವಿಧವೆ ಹೆಣ್ಮಗಳು, ಅವಳಿಗೆ 16 ವರ್ಷದ ಮಗಳು, ಕಾಲೇಜು, ಅವಳು ಆರ್ಥಿಕ ಪರಿಸ್ಥಿತಿನಲ್ಲಿ ತುಂಬ ಹಿಂದುಳಿತಕ್ಕಂಥದ್ದು. ಅವರು ಸಾಧ್ಯವಾದಷ್ಟು ಎಜುಕೇಶನ್ ಕೊಡಿಸಿದ್ದಾರೆ. ಆ ಮಗುಗೆ ಏನಂದರೆ ಸೆಕ್ಯೂರಿಟಿ ಪ್ರಾಬ್ಲಮ್. ಅಂದರೆ ಈಗ ಕಾಲೇಜಿಗೆ ಹೋದ್ರೆ ನನ್ನ ಮಗಳು ಈಗಿನ ಸಾಮಾಜಿಕ ಮಾಧ್ಯಮದಿಂದ ಯಾವ ರೀತಿ ಏನಾಗುತ್ತೆ ಅನ್ನೋ ಒಂದು ಭಯ. ಕೆಲವೊಂದು ಟೈಮಲ್ಲಿ ಅನಿವಾರ್ಯತೆಯಿಂದ ಮದುವೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಯಾವ ರೀತಿ ಸೆಕ್ಯೂರ್ ಕೊಡ್ಬೋದು ಕಾನೂನು ರೀತಿ ಸಿಂಗಲ್ ಫ್ಯಾಮಿಲಿ ಅವ್ರಿಗೆ ಅನಿವಾರ್ಯತೆ ಆಗಿದೆ. ಕೆಲವೊಂದು ಟೈಮಲ್ಲಿ ಅವ್ರು ಸೆಕ್ಯೂರಿಟಿಗೋಸ್ಕರ ಮದುವೆ ಮಾಡ್ತಾ ಇದ್ದಾರೆ. ಆಮೇಲೆ ಅದೇ ಬದಲಿಗೆ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ದೇ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಯಾರು ಆ ಸ್ವಂತ ತಾಯಿನ ಸಪ್ರೇಟ್ ಕೊಡೋಕೆ ತಯಾರಿರಲಿಲ್ಲ. ನಾವೇ ಅದನ್ನ FIR ಮಾಡಿದ್ವಿ. ಆದ್ರೆ ಲಾಸ್ಟ್ ಆದ್ರೂ ನಾವು ಎಷ್ಟು ಕೌನ್ಸಿಲಿಂಗ್ ಮಾಡಿದ್ರು ಅದೇನು ಹೇಳೇ ಇಲ್ಲ ಅವರು. ಹಂಗೆ ಹಳ್ಳಿ ಒಳಗೆ ಗೊತ್ತಿಲ್ಲ ದೌರ್ಜನ್ಯಗಳು ಆಗ್ತಾ ಇದ್ದಾವೆ. ಕಂಡು ಹೌದು, ಸ್ವಂತ ತಂದೆ ತಾಯಿನ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವ್ರು ಮಾಡಿದ ತಪ್ಪು ಇದ್ರು ಅಂದ್ರೆ ಎಲ್ಲಿ ಹೋಗ್ತೈತೆ ಮುಂದೆ ಬರೋದಿಲ್ಲ. ಅವ್ರಿಗೆ ಬೇರೆ ಯಾರಾದ್ರೂ ಈಗ ಒಂದು ಮಗು ಮೇಲೆ ಟ್ರೈ ಮಾಡಿದ್ರೆ ಅವ್ರು ಹಂಚ್ಕೊಂಡು ಅವರು ಮುಂದೆ ಬರ್ಲಿಕ್ಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಂಜಿನಿಯರ್ಗೆ ಆಗ್ತಾರೆ. ನಾನೇ FIR ಮಾಡಿದ್ದೀನಿ ಸರ್. ನಾಳೆ ಮತ್ತೆ ತಿರುಗಿ ಯಾವುದೋ ಪಂಚಾಯತ್ ಆಫೀಸ್ ಆಗಲಿ ಯಾರು ಸಪೋರ್ಟಿಂಗ್ ಇರಲ್ಲ ಅವರಿಗೆ. ಅವರು ಸಂಬಂಧಿಕರಿಗೆ ಸಪೋರ್ಟಿಂಗ್ ಇರಲ್ಲ. ಬೇರೆಯವರು ಮತ್ತೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಭಯದಿಂದ ಬೇರೆಯವರು ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ ಅಂತ. ಅವ್ರ ಪಾಯಿಂಟು ನಾವೇನೋ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಬೇರೆಯವರು. ಭಯದಿಂದ ಸುಮಾರು ಜನ ಕಂಪ್ಲೇಂಟ್ ಕೊಡೋದಿಲ್ಲ. ಈ ಬಾಲ್ಯ ಅಲ್ಲಿ ನಾನು ಮಾತಾಡಿದೆ ಬಾಲ್ಯ ವಿವಾಹಗಳು ಯಾಕೆ ಅದ್ರ ಮುಂದಿನ ಆಮೇಲೆ ಇವ್ರು ಹೇಳಿದ ಒಂದು ಪಾಯಿಂಟ್, ನಾವು ಹೆಣ್ಮಕ್ಳು 1 ವರ್ಷದ ಮಗು ಮದುವೆ ಮಾಡ್ಬೇಕಾದ್ರೆ ಆ ಕಂಪ್ಲೇಂಟ್ ಕೊಡ್ಬೋದು ಅಂತ ಹೇಳಿ ಮುಂದಿನ ಕೂಡಿ ಅತ್ಯಾಚಾರ ಮಾಡಿದ್ರು. ಈ ತರ ಒಂದು ಭಯದಿಂದ ಸುಮಾರು ಜನ ಇದಕ್ಕೆ ದೌರ್ಜನ್ಯಗಳನ್ನ ನೋಡ್ಕೊಂಡು ಇರ್ತಾರೆ.
ಬೇಕಾದಷ್ಟು ಇರುತ್ತೆ. ಆದ್ರೆ ನಾವು ಈ ಟೈಮ್ ಬಂದ್ರೆ ಅವ್ರು ಓನರ್ ನಮ್ಗೆ ಮನೆ ಖಾಲಿ ಮಾಡಿಸ್ಬೋದು. ಅದೇ ಎಲ್ಲ ರೀತಿಯಿಂದ ಟಾರ್ಗೆಟ್ಗಳಾಗ್ತೀವಿ. ಕರೆಕ್ಟ್. ಮತ್ತೆ ಬೇರೆ ಪಾಯಿಂಟ್ ಪ್ರಕಾರ ಈಗ ಏನೇ ಕೆಲಸ ಮಾಡಿದ್ರು ಹೆಣ್ಣು ಆಡ್ತಾರೆ ಗಂಡ ಆಡ್ತಾರೆ ಅಲ್ವಾ? ಈ ಥರ ಪ್ರಾಬ್ಲಮ್ಸ್ ಬರೀ ಒಂದೇ ಥರ ಪ್ರಾಬ್ಲಮ್ಸ್ ಅಲ್ಲ, ಎಲ್ಲ ರೀತಿಯಿಂದ ಅವ್ರದ್ದು ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದು ಒಂದು ಪಾಯಿಂಟ್ ಆದರೆ ಈಕ್ವಾಲಿಟಿ ಇಲ್ಲ ಅನ್ನೋದು. ಈ ಥರ ಪಾಯಿಂಟ್ಸ್ ಅಲ್ಲಿ ಏನು ಕಾನ್ಫ್ಯೂಸ್ ಮಾಡ್ತೀರಿ? ಈಗ ಯಾವುದೋ ಕಂಪನ ನಡೆಯಕ್ಕೆ ಹೋಗ್ತಾರೆ, ಅದು ಗಂಡ ಆಳಗೆ ಬೇರೆ ಹೆಣ್ಣು ಆಳಗೆ ಬರ್ತದೆ. ಏನೋ ಕೆಲಸ ಕೂಲಿಂದ ಇಬ್ಬರು ಸೇಮ್ ಮಾಡ್ತಾರೆ, ಆದರೆ ಹೆಚ್ಚು ಕಡಿಮೆ. ಇಂಥ ಪ್ರಾಬ್ಲಮ್ಸ್ ಎನಿ ಪ್ರಾಬ್ಲಮ್ಸ್ ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಪ್ರತಿಯೊಂದು ಪ್ರಾಬ್ಲಮ್ಸ್ನು ಹೇಳ್ಬೋದು. ಅವ್ರು ಏನ್ ಮಾಡ್ತಾರೆ, ಗೌರ್ಮೆಂಟ್ ಅವ್ರಿಗೆ ಬಂದ್ರೆ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಅಟ್ಟ ಮಾಡ್ತಾರೆ. ಮತ್ತೆ ಬೇರೆ ಕಡೆ ಊಟ ಅದರ ಕೆಲಸ ಚಾಲು ಆಗ್ತೈತಿ. ಗೌರ್ಮೆಂಟ್ ಸರ್ವಿಸ್ ಮಾಡೋರು ವೆರಿ ಗುಡ್ ಪಾಯಿಂಟ್. ಅದು ಸ್ಕೂಲ್ಗಳಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಕರೆಕ್ಟ್ ಅಮ್ಮ. ನಾನು ಬೆಂಗಳೂರಲ್ಲಿ ಇರ್ಬೇಕಾದ್ರೆ 62 ಮಕ್ಕಳು ನನಗೊಂದು ಬಂದು ಸ್ಟೇಟ್ಮೆಂಟ್ ಕೊಟ್ಟರು ಟೀಚರ್ ಮೇಲೆ. ಅವ್ನು ಮಾಡ್ತಕ್ಕಂಥ ಪೇಪರಲ್ಲೆಲ್ಲ ಬಂದು ದೊಡ್ಡ ನ್ಯೂಸ್ ಆಯ್ತು. ಅದು ನಾನೇ ರೆಕಾರ್ಡ್ ಮಾಡ್ಕೊಂಡೆ, ಮಕ್ಕಳದ್ದು ಎಲ್ಲರದ್ದು ಸ್ಟೇಟ್ಮೆಂಟ್ ನಾನೇ ರೆಕಾರ್ಡ್ ಮಾಡ್ಕೊಂಡೆ. ಹೆಬ್ಬಾಳದೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿದ್ದದು. ಕರೆಕ್ಟ್, ಯು ಆರ್ ರೈಟ್. ಸ್ಕೂಲ್ಗಳಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು. ಮತ್ತೆ ಬೇರೆ ಈ ಥರ ಗೌರ್ಮೆಂಟ್ ಅವ್ರಿಗೆ ಅವ್ರು ದೌರ್ಜನ್ಯ ಮಾಡಿದಂಥವ್ರಿಗೆ ಅವ್ರಿಗೆ ಏನಾದರೂ ಒಂದು ಶಿಕ್ಷಣ ಅಲ್ಲ, ಅದು ಆಗ್ಬೇಕು. ನಾನು ಅದೇ ಹೇಳ್ತೀನಿ, ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಅಂಡ್ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಎಲ್ಲೂ ಪ್ರಾಬ್ಲಮ್ಸ್ ಆಗಲ್ವಾ ನಿಮಗೆ? ಅದು ಯಾರು ಮಾನ ಮರ್ಯಾದೆ ಇದು ವರ್ಕಿಂಗ್ ಪ್ಲೇಸಲ್ಲಿ ಅದಾಗಬಾರ್ದು. ಅಂದರೆ ಟೀಚರ್ಸ್ ಬರೋಕ್ಕಿಂತ ಮುಂಚೆ ಒಂದು ಕಸ ಆಗಿರ್ಬೋದು, ಅಥವಾ ಟೀಚರ್ಸ್ ಊಟ ಮಾಡಿದಂಥ ಒಂದು ಟಿಫಿನ್ ಬಾಕ್ಸ್ಗಳನ್ನ ನೋಡಿಕೊಂಡು ಅಂತ ಹೇಳುವಂಥದ್ದಾಗಿರ್ಬೋದು. ಅಂತ ಇದರಲ್ಲಿ ಮಕ್ಕಳನ್ನ ಆಮೇಲೆ ಸರ್ ಈಗ ಸುಮಾರು ನಮ್ಮ ಪಕ್ಕದ ತಾಲೂಕುಗಳೆಲ್ಲ ನೋಡಿದಾಗ ಶಾಲೆಗೆ ತುಂಬ ಇಲ್ಲಿ ಒಂದು ಮೇನ್ ಟಾರ್ಗೆಟ್ ಇರೋದು ಹೆಣ್ಣು ಫೀಮೇಲ್. ಕರೆಕ್ಟ್. ಹೆಣ್ಮಕ್ಳು ಸಹ ಲೇಬರ್ ಚೈಲ್ಡ್ ಲೇಬರ್ ಆಗಿ ತೆಗೆದುಕೊಳ್ತಾರೆ. ಹಣಕ್ಕೋಸ್ಕರ ಮಕ್ಕಳನ್ನು ಮಾರಾಟ ಮಾಡೋದು, ಬರೀ ಹಣಕ್ಕೋಸ್ಕರ ಮತ್ತೆ ಬೇರೆ ಅಂತಂದ್ರೆ ನಿಮಗೆ ಹೆಚ್ಚು ಒಂದು ಪೇಮೆಂಟ್ ಸಿಗ್ತದೆ, ನಿಮಗೆ ಒಳ್ಳೆ ಕೆಲಸ ಸಿಗ್ತದೆ. ಆದ್ರೆ ನೀವು ಒಂದೇನಾ ನಮ್ಮ ಅಂಗಗಳು ಅದೊಂದೇನಾ ಮೇಲೆ ಬಿಡ್ತಾ ಇದ್ದೀವಿ. ಅದಕ್ಕೆ ಟ್ರಾಫಿಕ್ ಹಿಂಗೆ ಆಗ್ತಾ ಇದೆ. ಹೆಣ್ಣು ಮಕ್ಕಳುಗಳನ್ನ ಹಳ್ಳಿಗಳಲ್ಲಿ ಕೇಸ್ಗಳನ್ನು ನೋಡಿದಾಗ ಈಗ ಲವ್ ಮ್ಯಾರೇಜ್ಗಳು ಆಗಿರುವಂಥದ್ದಾಗಿರ್ಬೋದು. ಕೆಲವೊಂದಿಷ್ಟು ಕುಟುಂಬಗಳಿಗೆ ಗಂಡ ಬೀಳಿಲ್ಲ ಅಂತಂದ್ರೆ ಹೆಣ್ಮಕ್ಳನ್ನೇ ಅದಕ್ಕೆ ಕಳಿಸುವಂಥದ್ದನ್ನು ಕೂಡ ನಾವು ಲಾಸ್ಟ್ ನೋಡಿದ್ದೀವಿ ಸರ್. ಪ್ರಾಸ್ಟಿಟ್ಯೂಷನ್ಗೋಸ್ಕರ ಟ್ರಾಫಿಕಿಂಗ್ ಆಗುತ್ತೆ. ಮದುವೆ ಮಾಡ್ಕೊಂಡು ಅವ್ರನ್ನ ಬೇರೆ ಉಪಯೋಗಿಸ್ಕೊಳ್ಳುವಂಥ ಕೆಲಸಗಳು ಆಗ್ತಿದ್ದಾವೆ ಅಲ್ಲ. ಮತ್ತೆ ಬೇರೆ ಸರೋಗೇಸಿ ಆಕ್ಟ್ ಇದೆ. ಸರೋಗೇಸಿ ಮಕ್ಕಳನ್ನ ಬೇರೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಅವ್ರ ಮಕ್ಕಳನ್ನ ಹೆರಿಗೆ ಮಾಡೋದು ತಪ್ಪಲ್ಲ, ಕಾನೂನೇ ಪರ್ಮಿಷನ್ ಕೊಡ್ತಾ ಇದೆ. ಆದ್ರೆ ಅದಕ್ಕೊಂದು ಕಾನೂನು ಇದೆ, ಆ ಕಾನೂನು ಪ್ರಕಾರ ಮಾಡ್ಕೋಬೇಕು. ಆದ್ರೆ ನೀವು ಹೇಳ್ತಿರೋದು ಅವ್ರು ಎಲ್ಲಿ ಉಪಯೋಗಿಸ್ಕೊತಾ ಇದ್ದಾರೆ ಇಲ್ಲಿಗಲ್ ಆಗಿ ಏನು ಬಾಡಿಗೆ ತಾಯಿ ಅಂತ ಮದುವೆ ಆಗಿ ಬೇಗ ಮಗು ಆಗಲ್ಲ ವಿಷಯದಲ್ಲಿ ಕೂಡ ಹೆಣ್ಮಕ್ಳು ಬೇಗ ಮಕ್ಕಳಾಗಿಲ್ಲ, ಬೇಗ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅರೇಂಜ್ಮೆಂಟ್. ಮತ್ತೆ ಬೇರೆ ಸ್ವಲ್ಪ ನಾವು ಮರಾಠಿನೇ ಸ್ವಲ್ಪ ಹೇಳ್ತೀವಿ ಸರ್, ಕನ್ನಡ ಸ್ವಲ್ಪ ಇದನ್ನ ಹೇಳ್ತೀವಿ ಸರ್. ಮರಾಠಿದಾಗ ಹೇಳ್ಬೋದು ಸರ್. ಅಷ್ಟೇ.
ಅಲ್ರಿ ಸರ್ ಸರ್ ನಾ ಇಬ್ರು ಕೂಡ ಇದು ಮಾಡಿದೇವ್ರಿ ಸರ್ ಅಂದ್ರೆ ನಮ್ಮ ಊರ ನಾವು ವಾರ್ಡ್ದಾಗ ಸರ್ ಇದ್ರಾಗಿತ್ತು 14 ವರ್ಷದ ಹುಡುಗಿ ನನ್ನ ಹೆಸರು ಶ್ರೀಮತಿ ಅವಿಸ್ಮಿತಾ ಬಿ ಪಾಟೀಲ್ ಸಾಮ್ರಾಜ್ಯ ಸರ್. ಸರ್ ಶಾಲೆಗೆ ಹೋಗುವಾಗ ಮಗು ಗರ್ಭಿಣಿ ಆಗಿದ್ರೆ 14 ವರ್ಷ ಇದೆ. ಅದಾದಮೇಲೆ ನಮ್ಗೆ ಅದು ಯಾರಿಗೂ ಗೊತ್ತಾಗಿಲ್ಲ ಸರ್. ಅದು ನಾವದು ಪಟ್ಟಿ ನೋಡಿ ಅವ್ರ ಮನೆಗೆ ಹೋಗಿ ಎಲ್ಲ ಅವ್ರ ತಾಯಿ ಕೆಲ್ಸಕ್ಕೆ ಹೋಗ್ತೇವೆ. ಅದೆಲ್ಲ ಪಟ್ಟಿ ನೋಡಿ ಆಮೇಲೆ ಹೋಗಿ ವಿಚಾರಪೂಸ್ ಮಾಡಿ ನಮ್ಮ ಆಫೀಸ್ಗೆ ಸರ್ ಆಫೀಸ್ಗೆ ಗ್ರಾಮ ಪಂಚಾಯತ್ 2 ಮೆಂಬರ್ ಕರ್ಕೊಂಡು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡಿ ಗಾಡಿ ಸಿವಿಲ್ ಹಾಸ್ಪಿಟಲ್ ಹೋಗಿ ಡೆಲಿವರಿಗೂ ಮಾಡಿಸಿದ್ರು ಸರ್. ಒಳ್ಳೆ ಕೆಲಸ ಮಾಡಿದ್ರಿ. ಮಗು ಮಗು ಸರ್ ಇಲ್ಲೇ ಸಿಲೋಕ್ಷರ ಹೆಣ್ಣು ಹುಡುಗಿ ಆಗಿ ಸರ್ ನಮ್ದು ಅವ್ರು ಇಲ್ಲೇ 3 ವರ್ಷದ ಆಗೈತಿ ಸರ್. ಈಗ ತಾಯಿ ಕಡೆ ಐತ್ರಿ ಸರ್ ಖರ ಹುಡುಗ್ರಿ ಜೀಲ್ದಾಗ ಅದಾನ್ರಿ ಸರ್ ಪಾಪು ಅಂದ್ರಿ ಸರ್ ಆ ಪಾಪು ಬೇಡ್ತಾನ್ರಿ ಅವ್ರು ಸರ್ ಇವಕ್ಕೆ ಕೊಡಂಗಿಲ್ಲ ಅಂತಾರ್ರಿ ಸರ್. ಅದನ್ನೆಲ್ಲ ಕಾನೂನು ನೋಡ್ಕೊಳ್ಳೋದ ಯಾರು ಕೊಡಬೇಕು ಯಾರು ಕೊಡಬಾರ್ದು ಅನ್ನೋದು ಕಾನೂನು ನಿರ್ಧಾರ ಮಾಡೋದು ನಾವೆಲ್ಲ ನಾವೊಂದು ಕೊಡ್ದಂತ ಕೇಸ್ ನಡೆದಿತ್ತು ಅದಕ್ಕೆ ಕೊಟ್ಟು ಡಿಸೈಡ್ ಮಾಡ್ತಲ್ವ ನಾವು ಮಾಡಕ್ ಬರಲ್ಲ ಸರ್. ನಾವು 9ನೇ ತಿಂಗಳದಾಗ ನಾವು ಸರ್ ಇವ್ರು ಕೂಡ ಇದು ಮಾಡಿ ಕಾರ್ಯಕ್ರಮ ಅರೆ ಇಲಾಖಾ ಪ್ಲೇಸ್ ಮಾಡಿದ್ವಿ. ಬಹಳ ಒಳ್ಳೆ ವಿಷಯ ಆಯ್ಕೆ ಮಾಡ್ತಾರೆ ಅಂದ್ರೆ ನಿಮ್ಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇವಾಗ ಪ್ರಸ್ತುತ ಇದು ತುಂಬಾ ಒಂದು ಗಂಭೀರವಾದ ವಿಷಯ ಆಗಿರ್ಬೋದಾ ಇದ್ರ ಬಗ್ಗೆ ಸಾಕಷ್ಟು ನಮ್ಗೆಲ್ಲೂ ಮಾಹಿತಿ ಕೂಡ ಇದೆ. ಜೊತೆಗೆ ಇಡೀ ಕಳಸ ಇದ್ರ ಬಗ್ಗೆ ಹೆಚ್ಚು 40 ಕೆಲಸ ಮಾಡಿದ್ರು. ಮತ್ತೆ ಅನೇಕ ರೀತಿಯ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಎಲ್ಲ ಮಹಿಳೆಯರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಗಳು ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಎಲ್ಲ ಸ್ಟೂಡೆಂಟ್ಸ್ ಹಾಗೂ ಸರ್ ನಮ್ಮೆಲ್ಲರಿಗೂ ಅಂದ್ರೆ ಕಾನೂನಿನ ಬಗ್ಗೆ ಒಂದು ತಿಳುವಳಿಕೆಯನ್ನು ನೀಡಿದರು. ಈ ಒಂದು ತಿಳುವಳಿಕೆ ಎಲ್ಲ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಉಪಯೋಗ ಆಗುವಂತದ್ದು. ಆಮೇಲೆ ಇನ್ನು ಮುಂಬರುವಂತ ಎಲ್ಲ ಒಂದು ಕಠಿಣ ಪರಿಸ್ಥಿತಿಯಲ್ಲಿಯೂ ಈ ಹೆಣ್ಣು ಮಕ್ಕಳು ಅದನ್ನು ಎದುರಿಸ್ತಾರೆ ಹಾಗೂ ಮತ್ತೆ ಅವರಿಗೆ ಸಹಾಯ ಆಗಿ ನಿಂದಿರ್ತಾರೆ ಅಂತ ನಾನು ಅನಿಸಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ನೆಲ್ಲಾರು ಕರ್ಸಿದ್ದಕ್ಕೆ ತುಂಬಾ ಸಂತೋಷ ಆಗೈತಿ. ಆಮೇಲೆ ತುಂಬಾ ಧನ್ಯವಾದಗಳು ಕೂಡ. ಯಾಕಂದ್ರೆ ನಮ್ಗೆ ಕಾನೂನಿನ ಬಗ್ಗೆ ಕೆಲವು ವಿಷಯಗಳು ಅವು ಗೊತ್ತಿರಕ್ಕಿಲ್ಲ. ಎಷ್ಟೋ ವಿಷಯಗಳು ನಾವು ಅಲ್ಲೇ ಕೆಲಸ ಮಾಡಿದ್ರೆ ಹಳ್ಳಿ ಒಳಗೆ ರಗಡೆ ಸಮಸ್ಯೆಗಳು ನಡೀತಕ್ಕಂತ ಕಾರ್ಯಕ್ರಮ ಸರ್ ನಮ್ದೆಲ್ಲ ಅನುಮಾನಗಳನ್ನ ಪರಿಹರಿಸಿದಾರೆ ಇವತ್ತು. ಕರೆ ಅಂತಂದ್ರ ಇನ್ನೇನಾರ ಆ ರೀತಿ ಸಮಸ್ಯೆಗಳು ಇದ್ದು ಅಂತಂದ್ರ ನಾವು ಇಲ್ಲಿ ಬಂದು ಭೇಟಿಯಾಗಿ ಆ ಸಮಸ್ಯೆನ ಪರಿಹಾರ ಮಾಡ್ಕೊಂತ ಕೆಲಸನ ಮಾಡ್ತೀವಿ ಅಂತ ತಮ್ಮನ್ನ विश्वास न्याय का सबके लिए अपने इस हिंदुस्तां पर हक हमारा भी तो है इंसाफ के इस आशिया पर हक हमारा भी तो है।